ನಾವು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ ಸೀರೀಸಲ್ಲಿ ನೆಕ್ಸ್ಟ್ ಬಾಡಿ ಯಾವುದಂದರೆ ಲೋಕಪಾಲ್ ಮತ್ತು ಲೋಕಾಯುಕ್ತಾಸ್ ಅಂತೇಳಿ. ಇದನ್ನು 2 ವಿಡಿಯೋದಲ್ಲಿ ಮಾಡೋಣ. ಲೋಕಪಾಲ್ ಒಂದು ವಿಡಿಯೋದಲ್ಲಿ ಮಾಡೋಣ, ಲೋಕಾಯುಕ್ತಾಸ್ ಇನ್ನೊಂದು ಪಾರ್ಟಲ್ಲಿ ಮಾಡೋಣ. ಆಮೇಲೆ KS ಮೇನ್ಸಲ್ಲಿ ಒಂದು ಟಾಪಿಕ್ ಇದೆ, ರೆಗ್ಯುಲರ್ ಕ್ವಶನ್ ಕೇಳ್ತಾನೆ ಇರ್ತಾರೆ, ಲೋಕಾಯುಕ್ತ ಮೇಲೆ ಆಗಲಿ ಲೋಕಪಾಲ್ ಮೇಲೆ ಆಗಲಿ. ಆಮೇಲೆ ಪ್ರಿಲಿಮ್ಸಲ್ಲಂತರೂ ಪ್ರಿಲಿಮ್ಸ್ FTA STA PSI ಅಂತ ಎಕ್ಸಾಮಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಇದ್ದೇ ಇರುತ್ತೆ. ಅಂದರೆ ರೆಗ್ಯುಲರ್ ಬೇಸಿಸ್ ಮೇಲೆ ಕೇಳ್ತಿರ್ತಾರೆ. ಹಾಗಾಗಿ ನೋಡೋಣ ಏನಿದೆ ಅಂಥೇಳಿ. ಫಸ್ಟ್ ಏನಂದರೆ ಗ್ಲೋಬಲ್ ಸೀನಿಯರು, ಇಡೀ ವರ್ಲ್ಡ್ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ಥರ ಈ ಥರ ಸಿಸ್ಟಮ್ಗಳಿವೆ ನಮ್ಮಲ್ಲಿ ಲೋಕಪಾಲ್ ಇದೆಲ್ಲ ಆ ಥರ ಸಿಸ್ಟಮು. ನಾವು ಆ್ಯಕ್ಚುಲಿ ಒಂದು ಸಿಸ್ಟಮಿಂದ ಅದನ್ನು ಇನ್ಸ್ಪಿರೇಷನಿಂದ ಡ್ರೈವ್ ಮಾಡಿದ್ದೀವಿ. ಯಾವುದಾದ್ರು ಸಿಸ್ಟಮ್ ಇದೆ ನೋಡೋಣ. ಏನಂತಂದರೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗಬೇಕಂತಂದರೆ, ಆಮೇಲೆ ಪ್ರಜಾಪ್ರಭುತ್ವದ ರೂಟ್ಸು ಬೇರೂರಬೇಕು ಇಡೀ ಇಂಡಿಯಾದಲ್ಲೇ ಅಂತಂದರೆ ಸಿಟಿಜನ್ ರಿಡ್ರೆಸಲ್ ಸಿಸ್ಟಮ್ ಇರುತ್ತಲ್ಲ, ಅಂದರೆ ಸಿಟಿಜನ್ ಗ್ರಿವರೆನ್ಸ್ ಏನಿರುತ್ತೆ ಅವ್ರದ್ದು ಪ್ರಾಬ್ಲಮ್ಸ್ ಎಲ್ಲ ಬಂದು ಹೇಳ್ಕೊಂಡು ಅದನ್ನು ಪರಿಹಾರ ಮಾಡೋಕ್ಕೆ ಏನಾರ ಒಂದು ಇನ್ಸ್ಟಿಟ್ಯೂಷನ್ ಇರ್ತದಲ್ಲ, ಆ ಇನ್ಸ್ಟಿಟ್ಯೂಷನ್ ಎಷ್ಟು ಸ್ಟ್ರಾಂಗ್ ಐತಲ್ಲ ಅದ್ರ ಮೇಲೆ ಇಂಡಿಯಾದ ಡೆಮೋಕ್ರಸಿ ಎಸ್ಟಾಬ್ಲಿಷ್ಮೆಂಟನ್ನಾಗಲಿ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟನ್ನಾಗಲಿ ಡಿಪೆಂಡ್ ಇರ್ತದೆ. ಹಾಗಾಗಿ ಇಡೀ ವರ್ಲ್ಡಲ್ಲಿ ಬೇರೆ ಬೇರೆ ಸಿಸ್ಟಮ್ಸ್ ಇದಾವೆ ಲೋಕಪಾಲ್ ಥರ. ಹಾಗಾಗಿ ಫಸ್ಟ್ ಸಿಸ್ಟಮ್ ಯಾವುದಂದರೆ ಓಂಬಡ್ಸ್ಮನ್ ಸಿಸ್ಟಮ್ ಅಂತಾರೆ. ನಮ್ಮ ಇಂಡಿಯಾದಲ್ಲಿ ನಾವು ಫಾಲೋ ಮಾಡ್ತೀವಲ್ಲ ಇದೇ ಸಿಸ್ಟಮ್, ಓಂಬಡ್ಸ್ಮನ್ ಸಿಸ್ಟಮ್ ಅಂಥೇಳಿ. ಇದನ್ನು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸಲ್ಲಿ ಈ ಸಿಸ್ಟಮ್ ಇದೆ. ಆಮೇಲೆ ಸ್ವೀಡನಲ್ಲಿ ಫಸ್ಟ್ ಟೈಮ್ ಸ್ವೀಡನಲ್ಲಿ 1809 ಇದನ್ನು ಎಸ್ಟಾಬ್ಲಿಷ್ ಮಾಡಿದರು ಓಂಬಡ್ಸ್ಮನ್ ಸಿಸ್ಟಮ್ನ. ಅದಾದಮೇಲೆ ಬೇರೆ ಬೇರೆ ಕಂಟ್ರೀಸಲ್ಲಿ ಬೇರೆ ಬೇರೆ ಹೆಸರಿದೆ. ಈಗ ಫಾರ್ ಎಕ್ಸಾಂಪಲ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸು, ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸಲ್ಲಿ ಇದಾವಲ್ಲ, ಆ ಕಂಟ್ರೀಸಲ್ಲಿ ಓಂಬಡ್ಸ್ಮನ್ ಸಿಸ್ಟಮ್ ಇದ್ದರೆ ಅಡ್ಮಿನಿಸ್ಟ್ರೇಟಿವ್ ಕೋರ್ಟ್ ಸಿಸ್ಟಮ್ ಅಂಥೇಳಿ ಫ್ರಾನ್ಸು, ಆಮೇಲೆ ಸಮ್ ಆಫ್ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್, ಆಮೇಲೆ ಆಫ್ರಿಕನ್ ಯೂನಿಯನ್ ಕಂಟ್ರೀಸ್ ಒಳಗಡೆ ಈ ಥರ ಅಡ್ಮಿನಿಸ್ಟ್ರೇಟಿವ್ ಕೋರ್ಟ್ ಸಿಸ್ಟಮ್ ಅಂತಿದೆ. ಅದಾದಮೇಲೆ ಪ್ರೊಕ್ಯೂರೇಟರ್ ಸಿಸ್ಟಮ್ ಅಂಥೇಳಿ ರಷ್ಯಾದು ಮೊದಲಿಗೆ USSR ಇತ್ತಲ್ಲ ಅವ್ರ ಸಿಸ್ಟಮ್ ತೊಗೊಂಬಂದಿದ್ರು. ಅದಾದಮೇಲೆ ಅದೇ ಸಿಸ್ಟಮ್ನ ಚೈನಾದವರು, ಪೋಲ್ಯಾಂಡ್, ಹಂಗರಿ, ಚೆಕೋಸ್ಲೋವಕಿಯಾ, ಆಮೇಲೆ ರೊಮೇನಿಯಾ ಇಂಥ ಕಂಟ್ರೀಸೆಲ್ಲ ಎಸ್ಟಾಬ್ಲಿಷ್ ಮಾಡಿದೆ. ಸೊ ಟೋಟಲ್ ಇಡೀ ವರ್ಲ್ಡಲ್ಲಿ 3 ಟೈಪ್ ಆಫ್ ಸಿಸ್ಟಮ್. ಒಂದು ಓಂಬಡ್ಸ್ಮನ್ ಸಿಸ್ಟಮ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸು, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಕೋರ್ಟ್ ಸಿಸ್ಟಮು ಸಮ್ ಆಫ್ ದ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್, ಆಫ್ರಿಕನ್ ಯೂನಿಯನ್ ಕಂಟ್ರೀಸು, ಆಮೇಲೆ ಪ್ರೊಕ್ಯೂರೇಟರ್ ಸಿಸ್ಟಮ್ USSR, ಚೀನಾ ಅಂಥ ಕಂಟ್ರೀಸ್ ಎಲ್ಲ. ಆಮೇಲೆ ಫಸ್ಟ್ ಇದನ್ನು ಸ್ವೀಡನಲ್ಲಿ 1809, ಆಮೇಲೆ ನೆಕ್ಸ್ಟ್ ಫಿನ್ಲ್ಯಾಂಡ್ 1919, ಡೆನ್ಮಾರ್ಕ್, ನಾರ್ವೆ ಅಂಥ ಕಂಟ್ರೀಸಲ್ಲಿ ಎಸ್ಟಾಬ್ಲಿಷ್ ಮಾಡಿದರು. ಅದಾದಮೇಲೆ ನ್ಯೂಜಿಲ್ಯಾಂಡ್ ಫಸ್ಟ್ ಕಾಮನ್ವೆಲ್ತ್ ಕಂಟ್ರಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ. ಅದಾದಮೇಲೆ ನಮ್ಮ ಇಂಡಿಯಾದಲ್ಲಿ ಲೋಕಪಾಲ್ ಅಂಥವೆಲ್ಲ ಬರೋಕ್ಕಿಂತ ಮುಂಚೆ ಯಾವುದಾದ್ರೂ ಆ ಥರ ಸಿಸ್ಟಮ್ ಅಂದರೆ ಒಂದು ಭಾಳ ಪೆಕ್ಯುಲಿಯರ್ ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ ಸಿಸ್ಟಮ್ ಐತಿ ಕೇರಳದಲ್ಲಿ. ಏನಂದರೆ ಫೈಲ್ ಟು ದ ಫೀಲ್ಡ್. ಎಲ್ಲ ಆಫೀಸಲ್ಲಿ ಕುಂತು ಎಲ್ಲ ಫೈಲ್ನ ಇಟ್ಕೊಂಡು ಆಫೀಸರ್ಸ್ ಎಲ್ಲ ಅಲ್ಲೇ ಸೈನ್ ಮಾಡ್ತಿರ್ತಾರಲ್ಲ, ಹಾಗಲ್ಲ, ಆ ಫೈಲ್ ತೊಗೊಂಡು ಸೀದಾ ಫೀಲ್ಡಿಗೆ ಹೋಗ್ರಿ ಅಂತೇಳಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಅಲ್ಲೇನೇನು ಪ್ರಾಬ್ಲಮ್ ಬರ್ತಾವೆ ಅಲ್ಲೇ ಸಿಟಿಜನ್ ರಿಡ್ರೆಸಲ್ ಇರುತ್ತಲ್ಲ ಅಲ್ಲೇ ಸೊಲ್ಯೂಷನ್ ಸೆಟಪ್ ಮಾಡಿ ಅದನ್ನು ಸಾಲ್ವ್ ಮಾಡಿ ಬರಲಿಕ್ಕೆ ಈ ಥರದ್ದೊಂದು ಫೈಲ್ ಟು ಫೀಲ್ಡ್ ಅಂಥೇಳಿ ಒಂದು ಸಿಸ್ಟಮ್ ಇದೆ. ಭಾರಿ ಇನ್ನೋವೇಟಿವ್ ಅಪ್ರೋಚ್ ಇದು. ನೀವು ಈ ಥರದ್ದು ಎಕ್ಸಾಂಪಲ್ಸ್ ಇರುತ್ತಲ್ಲ ಫೈಲ್ ಟು ಫೀಲ್ಡ್, ಅದೆಲ್ಲ ನೀವು ಯಾವಾಗಲೂ KS ಮೇನ್ಸ್ ಅಂತ ಟೈಮ್ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್ ಬರೀಬೇಕಾದ್ರೆ ಈ ಥರದ್ದು ಎಕ್ಸಾಂಪಲ್ಸ್ ಬರೆದ್ರೆ ಮಾರ್ಕ್ಸು ಚಲೋ ಕೊಡ್ತಾರೆ. ಅದಾದಮೇಲೆ ಲೋಕಪಾಲ್ ಸಿಸ್ಟಮ್ದು ಸ್ಟೋರಿ ಏನು ನಮ್ಮ ಇಂಡಿಯಾದಲ್ಲಿ ಅಂತಂದರೆ, ಫಸ್ಟ್ ಇದನ್ನು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಫಸ್ಟ್ ಟೈಮ್ ಮೊರಾರ್ಜಿ ದೇಸಾಯಿ ಚೇರ್ಮನ್ಶಿಪ್ಪಲ್ಲಿ ಸೆಟಪ್ ಮಾಡಿದ್ರಲ್ಲ 1966 to 70. ಆ ಟೈಮ್ನಾಗ ಲೋಕಪಾಲ್ ಮತ್ತು ಲೋಕಾಯುಕ್ತ ಸಿಸ್ಟಮ್ನ ಎಸ್ಟಾಬ್ಲಿಷ್ ಮಾಡ್ಬೇಕಂತ ರೆಕಮೆಂಡೇಷನ್ಸ್ ಕೊಟ್ಟಿದ್ದರು. ಅದಾದಮೇಲೆ ಈ ರೆಕಮೆಂಡೇಷನ್ನ ಗೌರ್ಮೆಂಟ್ ಎಕ್ಸೆಪ್ಟ್ ಮಾಡಿ ನಿಯರ್ಲಿ 10 ಆಫಿಷಿಯಲ್ ಅಟೆಂಪ್ಟ್ಸ್ ಮಾಡಿದ್ದಾರೆ ಈ ಬಿಲ್ ತರಬೇಕಂತೇಳಿ. ಇಂದಿರಾ ಗಾಂಧಿಯಿಂದ ಹಿಡ್ಕೊಂಡು ರಾಜೀವ್ ಗಾಂಧಿ, ವಾಜಪೇಯಿ, ದೇವೇಗೌಡ, IK ಗುಜ್ರಾಲ್ ಎಲ್ಲ ಸೇರಿ, ಮನಮೋಹನ್ ಸಿಂಗ್ನ ಸೇರಿಸಿ, ಆಮೇಲೆ ಕೊನೆಗೆ 2000 ಆಲ್ಮೋಸ್ಟ್ UPA ಟೆನ್ಯೂರ್ ಎಂಡ್ ಆಗಬೇಕಾದ್ರೆ ಈ ಲೋಕಪಾಲ್ನ ತಂದು ಹೋಗಿದ್ರು. ಅದೇನು ಸ್ಟೋರಿ ಅಂತ ನೋಡೋಣ. ಆ್ಯಕ್ಚುಲಿ ಅಂದರೆ 2011 ಅಣ್ಣಾ ಹಜಾರೆ ಮೂಮೆಂಟ್ ಕ್ರಿಯೇಟ್ ಆಗಿತ್ತು, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತೇಳಿ. ಬಹಳ ದೊಡ್ಡ ಜನ ಎಲ್ಲ ಅಣ್ಣಾ ಹಜಾರೆ ಮೈಕ್ ತೊಗೊಂಡು ನಿಂತರೆ ಉಪವಾಸ ಕುಂತ್ಬಿಟ್ರೆ ಸಾಕು 5-5 ಲಕ್ಷ ಜನ ರೋಡಲ್ಲೆಲ್ಲ ಬಂದುಬಿಡ್ತಾರೆ. ಅಷ್ಟು ದೊಡ್ಡ ಮೂಮೆಂಟು ಆ್ಯಂಟಿ ಕರಪ್ಷನ್ ಮೂಮೆಂಟ್ ಆಗಿ ಎಸ್ಟಾಬ್ಲಿಷ್ ಆಗಿ ಲೋಕಪಾಲ್ ಬಿಲ್ ತರಲಿಕ್ಕೆ ಫುಲ್ ಗೌರ್ಮೆಂಟ್ನ ನೀಸ್ ಮೇಲೆ ಕುಂಡ್ರಿಸ್ಬಿಟ್ಟಿದ್ರು. ಹಾಗಾಗಿ ಲೆಜಿಸ್ಲೇಷನ್ ಭಾರಿ ಫಾಸ್ಟ್ ಟ್ರ್ಯಾಕ್ ಆಗಿ ಎಸ್ಟಾಬ್ಲಿಷ್ ಮಾಡಿದರು. ಅದಾದಮೇಲೆ ವರ್ಲ್ಡ್ ಥಿಂಕರ್ಸು ಈ ಸಿಸ್ಟಮ್ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಡೊನಾಲ್ಡ್ C. ರೋವತ್ ಅಂತ ಅವ್ರು ಏನು ಹೇಳ್ತಾರೆ ಅಂದರೆ, ಬುಲ್ವಾರ್ಕ್ ಆಫ್ ಡೆಮೊಕ್ರೆಟಿಕ್ ಗೌರ್ಮೆಂಟ್ ಅಗೇನ್ಸ್ಟ್ ಟೈರನಿ ಆಫ್ ಆಫಿಷಿಯಲ್
ಟೈರೇನಿ ಅಂತಂದರೆ ಒಂಥರ ಆ, ದುರಾಡಳಿತ ಅಂತಾರಲ್ಲ ಆ ಥರ ದುರಾಡಳಿತ ಅಫಿಷಿಯಲ್ದವರು ಆಡಳಿತನ ದುರುಪಯೋಗ ಮಾಡಕತ್ತಿದ್ರು ಅಂದರೆ ಅದರ ಅಗೇನೆಸ್ಟು ಡೆಮೊಕ್ರಾಟಿಕ್ ಗೌರ್ಮೆಂಟ್ನ ಉಳಿಸ್ಬೇಕಂದ್ರೆ ಈ ಇನ್ಸ್ಟಿಟ್ಯೂಷನ್ಸು ಉಳಿಸ್ತವೆ ಅನ್ನೋ ಮೀನಿಂಗ್ ಅದು. ಅದಾದಮೇಲೆ ಗೆರಾಲ್ಡ್ ಅನ್ನೋರು ಏನು ಹೇಳ್ತಾರೆ ಒಂಬಡ್ಸ್ಮನ್ಗೆ ಇನ್ಸ್ಟಿಟ್ಯೂಷನಲೈಸ್ಡ್ ಅಫಿಷಿಯಲ್ ಪಬ್ಲಿಕ್ ಕಾನ್ಸೈನ್ಸ್ ಅಂತ. ಅಂದರೆ ಪಬ್ಲಿಕ್ ಕಾನ್ಶೈನ್ಸ್ ಇರುತ್ತಲ್ಲ ಅದನ್ನು ಇನ್ಸ್ಟಿಟ್ಯೂಷನಲೈಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ನಮ್ಮೆಲ್ಲರಿಗೂ ಅನಿಸುತ್ತೆ ಭ್ರಷ್ಟಾಚಾರ ಹೋಗ್ಬೇಕು, ಸಿಸ್ಟಮ್ ಕ್ಲೀನ್ ಆಗ್ಬೇಕು ಅಂಥೇಳಿ. ನಮ್ಮ ಮೈಂಡ್ನಾಗಿರೋ ಪಬ್ಲಿಕ್ ಕಾನ್ಷಿಯನ್ಸ್ನ ಒಂದು ಇನ್ಸ್ಟಿಟ್ಯೂಷನ್ ರನ್ ಮಾಡಕತ್ತೈತಂದರೆ ಆ ಥರ ರನ್ ಆಗ್ಬೇಕಂಥೇಳಿ ನೀವು ಇವನ್ ಈ ಥರ ಸ್ಟೇಟ್ಮೆಂಟ್ಸ್ ಕೂಡ KS ಮೇನ್ಸಲ್ಲಿ ಬರೀಬೇಕಾದ್ರೆ ಇಂಥವನ್ನ ಮೆನ್ಷನ್ ಮಾಡಿದರೆ ಮಾರ್ಕ್ಸ್ ಚೆನ್ನಾಗಿ ಬರ್ತವೆ. ಅದಾದಮೇಲೆ ಲೋಕ್ಪಾಲ್ ನಮ್ಮ ಇಂಡಿಯಾದಲ್ಲಿ ಸಿಸ್ಟಮ್ ಹೆಂಗಿದೆ, ಇದೇನು ಕಾನ್ಸ್ಟಿಟ್ಯೂಷನ್ ಬಾಡಿಯೋ ಅಥವಾ ಸ್ಟ್ಯಾಟ್ಯುಚರಿ ಬಾಡಿ ಹೆಂಗಂತಂದರೆ ಇದು ಸ್ಟ್ಯಾಟ್ಯುಚರಿ ಬಾಡಿ ಅಂದರೆ ಯಾವುದೋ ಒಂದು ಆ್ಯಕ್ಟ್ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ಬೇಕು ಈ ಬಾಡಿನ. ಹಾಗಾಗಿ ಯಾವ ಆ್ಯಕ್ಟ್ ಎಸ್ಟಾಬ್ಲಿಷ್ ಮಾಡಿದೆ ಅಂದರೆ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಆ್ಯಕ್ಟ್ 2013 ಅದು. ಆಮೇಲೆ ಇದರಲ್ಲಿ ಕಂಪೋಸಿಷನ್ಸ್ ಏನೇನು ಇರ್ತದೆ ಅಂದರೆ ಒಬ್ಬರು ಚೇರ್ಮನ್ ಇರ್ತಾರೆ, ಮ್ಯಾಕ್ಸಿಮಮ್ 8 ಪರ್ಸನ್ಸ್ ಇರ್ತಾರೆ. ಅದೆಷ್ಟು 8 ಇರ್ಬೇಕು, 7 ಇರ್ಬೇಕು, 6 ಇರ್ಬೇಕು ಅಂಥೇಳಿ ಡಿಪೆಂಡ್ಸ್. ಅದನ್ನು ಮ್ಯಾಕ್ಸಿಮಮ್ ಅಷ್ಟು ಜನ ಇರ್ಬೋದು. ಪ್ರೆಸಿಡೆಂಟ್ ಟೈಮಿಗೆ ನೋಟಿಫೈ ಮಾಡ್ತಾರೆ. ಆಮೇಲೆ ಅದರೊಳಗೆ 50% ಜನ ಕಂಪಲ್ಸರಿ ಜುಡಿಷಿಯಲ್ ಮೆಂಬರ್ಸ್ ಇರಬೇಕು. ಆ ಮೆಂಬರ್ಸ್ ಏನು 8 ಜನ ಇರ್ತಾರಲ್ಲ ಆ 8 ಜನರೊಳಗೂ 4 ಜನ ಮಿನಿಮಮ್ ಜುಡಿಷಿಯಲ್ ಮೆಂಬರ್ ಇರಬೇಕು. ಆಮೇಲೆ ಚೇರ್ಮನ್ ಇದಾರಲ್ಲ ಕಂಪಲ್ಸರಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇರಬೇಕು. ಇಲ್ಲ ಅಂತಂದರೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ಬೋದು. ಇಲ್ಲ ಅಂತಂದರೆ ಪ್ರೆಸಿಡೆಂಟ್ ಒಪಿನಿಯನ್ ಒಳಗೆ ಭಾಳ ಎಮಿನೆಂಟ್ ಪರ್ಸನ್ಸ್ ಇರ್ಬೇಕು. ಅದು ಜುಡಿಷರಿ ಲೆವೆಲ್ನಾಗ ಜುಡಿಷಿಯಲ್ ಆಫೀಸ್ ಹೋಲ್ಡ್ ಮಾಡಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಹೋಲ್ಡ್ ಮಾಡಿರ್ಬೋದು. ಆ ಥರದ್ದು ಒಂದು ಸೆಕ್ಷನ್ಸ್ ಮೆನ್ಷನ್ ಮಾಡಿದ್ದಾರೆ ಆ್ಯಕ್ಟಲ್ಲಿ. ಅದರದ್ದು ಕ್ವಾಲಿಫಿಕೇಷನ್ ಇಷ್ಟೇ. ಅದಾದಮೇಲೆ 50% ಏನಿರ್ಬೇಕಂತಂದರೆ ಲೋಕ್ಪಾಲ್ ಮೆಂಬರ್ಸ್ ಇರ್ತಾರಲ್ಲ ಅದರ ಮೆಂಬರ್ಸ್ ಕಂಪಲ್ಸರಿಲಿ SC ST OBC. ಇದು ಮೇಲ್ಗಡೆ ಇತ್ತಲ್ಲ ಅದು ವರ್ಟಿಕಲ್ ಸೆಕ್ಷನ್. 8 ಜನರು 4 ಜನ ಜುಡಿಷಿಯಲ್ ಇರ್ಬೋದು. ಇದು ಹಾರಿಜಾಂಟಲ್ ಸೆಕ್ಷನ್. ಮತ್ತು 8 ಜನರೊಳಗೆ ಆ ಲಾಯರ್ ಕಮ್ SC, ಲಾಯರ್ ಕಮ್ ST, ಲಾಯರ್ ಕಮ್ OBC ಹಂಗೂ ಇರ್ಬೋದು. ಆ ಥರ ಪರ್ಮಿಟೇಷನ್ ಕಾಂಬಿನೇಷನು. ಫಸ್ಟ್ ಕ್ರೈಟೇರಿಯಾ ಏನಂದರೆ 50% ಜುಡಿಷಿಯಲ್ ಮೆಂಬರ್ ಇರಬೇಕು. ನೆಕ್ಸ್ಟ್ 50% ಏನಿರ್ತಲ್ಲ SC ST OBC ಮೈನಾರಿಟಿ ವುಮೆನ್ಸ್ ಎಲ್ಲ ಇನ್ಕ್ಲೂಡೆಡ್ ಇರ್ಬೇಕು ಟೋಟಲ್ ಬಾಡಿಯಲ್ಲಿ. ಅದು ಪಾಯಿಂಟ್. ಅದಾದಮೇಲೆ ಸೆಲೆಕ್ಷನ್ ಕಮಿಟಿ ಇರುತ್ತೆ ಇದಕ್ಕೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಬೇಕಾದ್ರೆ ಒಂದು ಸೆಲೆಕ್ಷನ್ ಕಮಿಟಿ ರೆಕಮೆಂಡೇಷನ್ ಥ್ರೂ ಮಾಡ್ತಾರೆ. ಆ ಸೆಲೆಕ್ಷನ್ ಕಮಿಟಿ ಒಳಗಡೆ ಯಾರು ಇರ್ತಾರೆ ಅಂದರೆ PM ಇರ್ತಾರೆ, ಸ್ಪೀಕರ್ ಆಫ್ ಲೋಕಸಭಾ, ಆಮೇಲೆ ಲೀಡರ್ ಆಫ್ ಅಪೋಸಿಷನ್ ಆಫ್ ಲೋಕಸಭಾ, ಆಮೇಲೆ CJI ಇರ್ತಾರೆ, ಒಬ್ಬರು ಎಮಿನೆಂಟ್ ಜೂರಿಸ್ಟ್ ಇರ್ತಾರೆ. ಎಮಿನೆಂಟ್ ಜೂರಿಸ್ಟನ್ನ ಸೆಲೆಕ್ಟ್ ಮಾಡೋದು ಫಸ್ಟ್ 4 ಪರ್ಸನ್ ಇರ್ತಾರಲ್ಲ ಅವ್ರು ಸೇರಿಸಿ ಇವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇದು ನೋಡಿ CJI ಇರ್ತಕ್ಕಂಥ ಒಂದು ಬಾಡಿ ಇದು. CJI ಯೂಶ್ವಲಿ ಅಪಾಯಿಂಟ್ಮೆಂಟ್ ಕಮಿಟಿ ಒಳಗೆ ಇರೋಂಗಿಲ್ಲ, ಯಾವ ಬಾಡೀಸಲ್ಲಿ ಅಪಾಯಿಂಟ್ಮೆಂಟಿಗೆ ಅವ್ರಿಗೆ ಸಂಬಂಧ ಇರಲ್ಲ. ಬಟ್ ಈ ಬಾಡಿ ಒಳಗೆ ಇದ್ದಾರೆ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರಲ್ಲ, ಎಷ್ಟು ಇಂಪಾರ್ಟೆಂಟ್ ಈ ಬಾಡಿ ಅಂತ ಇದರಿಂದ ಅರ್ಥ ಮಾಡ್ಕೋಬೋದು ನಾವು. ಅದಾದಮೇಲೆ ಲೋಕ್ಪಾಲ್ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಇರ್ತಾರಲ್ಲ ಇವರು 5 ಇಯರ್ಸ್ ಆಮೇಲೆ 70 ಇಯರ್ಸ್ ಟೆನ್ಯೂರ್ ಇವ್ರದ್ದೇನಿರುತ್ತೆ ಅಂದರೆ 5 ಇಯರ್ಸ್ ಆ್ಯಂಡ್ 70 ಇಯರ್ಸ್ ವಿಚ್ ಅವರ್ ಈಸ್ ಅರ್ಲಿಯರ್. ಅದು ಪಾಯಿಂಟ್. ಆಮೇಲೆ ಲೋಕ್ಪಾಲ್ ಜುರಿಸ್ಡಿಕ್ಷನ್ ಆ್ಯಂಡ್ ಪವರ್ಸ್, ಇವ್ರಿಗೆ ಏನೇನು ಎಷ್ಟು ಜುರಿಸ್ಡಿಕ್ಷನ್ ಕೊಟ್ಟಾರೆ, ಎಷ್ಟು ಪವರ್ಸ್ ಕೊಟ್ಟರೆ ಆ್ಯಕ್ಟ್ ಥ್ರೂ ಅಂತ ಒಂದೊಂದು ನೋಡೋಣ. ಏನಂತಂದರೆ ಈ ಲೋಕ್ಪಾಲಲ್ಲಿ ಇವರು ಕೇಸಸ್ನೆಲ್ಲ ಜುರಿಸ್ಡಿಕ್ಷನ್ ಯಾವ್ದು ಬರುತ್ತೆ ಅಂದರೆ ಈವನ್ ಪ್ರೈಮ್ ಮಿನಿಸ್ಟರ್ ಆಫೀಸ್, ಮಿನಿಸ್ಟರ್, MPಸು, ಗ್ರೂಪ್ ABCD ಆಫೀಸರ್ಸ್, ಆಫಿಷಿಯಲ್ಸ್ ಆಫ್ ದ ಗೌರ್ಮೆಂಟ್ ಎಲ್ಲರೂ ಲೋಕ್ಪಾಲ್ ಅಂಡರ್ ಬರ್ತಾರೆ, ಯಾರೂ ಉಳಿಯಂಗಿಲ್ಲ. ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಆಮೇಲೆ D ಲೆವೆಲ್ ಕ್ಲರ್ಕಲ್ ಲೆವೆಲ್ ವರ್ಕರ್ ಇದ್ದಾರೆ. ಅಂದರೆ ಆಲ್ಮೋಸ್ಟ್ ಟಾಪ್ ಟು ಬಾಟಮಿಂದ ಎಲ್ಲರೂ ಕವರ್ ಆಗ್ತಾರೆ ಲೋಕ್ಪಾಲಲ್ಲಿ. ಅದು ಸಿಗ್ನಿಫಿಕೆಂಟ್ ಬಾಡಿ ಅಂತ ತೋರ್ಸೋಕ್ಕೆ ಇದೊಂದು ಪಾಯಿಂಟ್ ಸಾಕು. ಅದಾದಮೇಲೆ ಪ್ರೈಮ್ ಮಿನಿಸ್ಟರ್ ಆಫೀಸನ್ನ ಇನ್ಕ್ಲೂಡ್ ಮಾಡ್ಯಾರಲ್ಲ, ಬರೀ ಯಾವುದಾದ್ರೂ ಪ್ರೈಮ್ ಮಿನಿಸ್ಟರ್ದು ಕರಪ್ಷನ್ ಇಂಟರ್ನ್ಯಾಷನಲ್ ರಿಲೇಷನ್ನಾಗಲಿ, ಸೆಕ್ಯೂರಿಟಿ ಆಗಲಿ, ಅಥವಾ ಪಬ್ಲಿಕ್ ಆರ್ಡರ್ನಾಗಿರಲಿ, ಅಥವಾ ಅಟಾಮಿಕ್ ಎನರ್ಜಿ ಅಥವಾ ಸ್ಪೇಸ್. ಯಾಕಂದರೆ ಅಟಾಮಿಕ್ ಎನರ್ಜಿ ಸ್ಪೇಸ್ ಎಲ್ಲ ಪ್ರೈಮ್ ಮಿನಿಸ್ಟರ್ ಅಂಡರೇ ಇರ್ತಾವಂಥ ಮಿನಿಸ್ಟ್ರಿಗಳು. ಸೊ ಇದರಲ್ಲಿ ಏನಾದರೂ ಕರಪ್ಷನ್ ಈ ಮ್ಯಾಟ್ರಲ್ಲಿ ಅಷ್ಟೇ ಪ್ರೈಮ್ ಮಿನಿಸ್ಟರ್ ಇದ್ದರೆ ಆವಾಗ ಪ್ರೈಮ್ ಮಿನಿಸ್ಟರ್ನ ಅದು ಅವ್ರ ಜುರಿಸ್ಡಿಕ್ಷನ್ಗೆ ಬರ್ತಾರೆ. ಅದರ್ವೈಸ್ ಯಾವುದಾದ್ರೂ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಗೊತ್ತಿರಲಾರ್ದಂಥ ಯಾವುದೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಒಳಗೆ ಏನಾದರೂ ಕರಪ್ಷನ್ ಆದರೆ ಅದಕ್ಕೆ ಪ್ರೈಮ್ ಮಿನಿಸ್ಟ್ರಿಗೆ ಸಂಬಂಧ ಇಲ್ಲ. ಯಾಕಂದರೆ 2000 ಆಲ್ಮೋಸ್ಟ್ 11-12 ವರ್ಷದ 2G ಸ್ಕ್ಯಾಮ್ ಅಂತ ಆಗಿತ್ತು. ರಾಜಾ ಅವರು
ಹೇಳಬೇಕಾದ್ರೆ ಇಲ್ಲ ಪ್ರೈಮ್ ಮಿನಿಸ್ಟ್ರಿಗೆಲ್ಲ ಮ್ಯಾಟ್ರ್ ಗೊತ್ತಿತ್ತು ಅಂತೇನೋ ಕ್ಲೇಮ್ ಮಾಡಿಬಿಟ್ಟಿದ್ರು. ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಭಾಳ ಇಂಪಾರ್ಟೆಂಟ್ ಇರ್ತೈತೆ ಕಂಟ್ರಿ ಒಳಗೆ. ಎವ್ರಿ ಟೈಮ್ ಅವ್ರ ಮೇಲೆ ಈ ಥರ ಅಲಿಗೇಷನ್ಸ್ ಬಂದು ಅವ್ರನ್ನ ಜುರಿಸ್ಡಿಕ್ಷನ್ ತೊಗೊಂಡು ಎನ್ಕ್ವೈರಿ ಅದು ಇದನ್ನು ಸೆಟಪ್ ಮಾಡ್ಕೊಂಡು ಕುಂತ್ರೆ ಟಾಪ್ ಲೆವೆಲ್ ಪೊಲಿಟಿಕಲ್ ಲೀಡರ್ಶಿಪ್ಪು ವಾಯ್ಡ್ ಕ್ರಿಯೇಟ್ ಆಗ್ಬಾರ್ದು ಅಂತ ಈ ಥರ ಮಾಡೀವಿ ಅಂತ ಹೇಳ್ತಾರೆ ಗೌರ್ಮೆಂಟು. ಬಟ್ ಪ್ರಾಬ್ಲಿ ಭಾಳ ಸಿಸ್ಟಮ್ ಭಾಳ ಟ್ರಾನ್ಸ್ಪರೆಂಟ್ ಇರಬೇಕಂದ್ರೆ ಈವನ್ ಪ್ರೈಮ್ ಮಿನಿಸ್ಟರ್ದು ಆಫೀಸ್ ಕೂಡ ಇದರ ಅಂಡರ್ ಬರಬೇಕಾಗಿದ್ದು ಭಾಳ ಅವಶ್ಯಕತೆ ಇತ್ತು. ಅದೇ ನೋಡೋಣ, ಇದು ಸಜೆಷನಲ್ಲಿ ಬೇಕಂದರೆ ನಾವು ಬರಿಬೋದು ಈ ಪಾಯಿಂಟ್ನ. ಅದಾದಮೇಲೆ ಲೋಕ್ಪಾಲ್ ಡಸ್ ನಾಟ್ ಹ್ಯಾವ್ ಜುರಿಸ್ಡಿಕ್ಷನ್ ಓವರ್ ಮಿನಿಸ್ಟರ್ಸ್ ಆ್ಯಂಡ್ ಎಮ್ ಪಿಸ್. ಹಂಗೆ ಇದ್ರ ಮೀನಿಂಗ್ ಏನಂದರೆ ಮಿನಿಸ್ಟರ್ಸು ಎಮ್ ಪಿಸ್ ಇವರು ಜುರಿಸ್ಡಿಕ್ಷನ್ ಬರ್ತಾರೆ, ಬಟ್ ಇವರು ಅವ್ರ ಅಫಿಷಿಯಲ್ ಕೆಪಾಸಿಟಿ ಒಳಗೆ ಪಾರ್ಲಿಮೆಂಟಲ್ಲಿ ಏನು ಓಟ್ ಹಾಕಿರ್ತಾರೆ, ಇಲ್ಲಾಂದ್ರೆ ಅಲ್ಲಿ ಏನಾದರೂ ಮಾತಾಡಿರ್ತಾರಲ್ಲ ಅದ್ರ ಮೇಲೆ ಇವರು ಜುರಿಸ್ಡಿಕ್ಷನ್ ಬರೋಲ್ಲ ಲೋಕ್ಪಾಲ್ ಆಗಲಿ ಲೋಕಾಯುಕ್ತ. ಅಲ್ಲೇನೋ ಮಾತಾಡ್ಯಾರ, ಅಲ್ಲಿ ಯಾವುದೋ ಒಂದು ಓಟ್ ಓದ್ತಾರೆ ಅಂದರೆ ಅದನ್ನೆಲ್ಲ ಎನ್ಕ್ವೈರಿ ಮಾಡೋಂಗಿಲ್ಲ ಇವರು ಲೋಕ್ಪಾಲ್ದವರು. ಅದಾದಮೇಲೆ ಜುರಿಸ್ಡಿಕ್ಷನ್ ಯಾರನ್ನ ಇನ್ಕ್ಲೂಡ್ ಮಾಡುತ್ತೆ ಅಂದರೆ ಡೈರೆಕ್ಟ್ರ್, ಅಂದರೆ ಬರೀ ಗೌರ್ಮೆಂಟ್ನಾಗ ಇರುವಂಥ ಎಮ್ ಪಿಸ್ ಮಿನಿಸ್ಟರ್ಸ್ ಅಷ್ಟೇ ಅಲ್ಲ, ಮತ್ತು ಯಾರ್ಯಾರು ಇನ್ಕ್ಲೂಡ್ ಮಾಡ್ತೈತೆ ಅಂದರೆ ಡೈರೆಕ್ಟರ್, ಮ್ಯಾನೇಜರ್, ಸೆಕ್ರೆಟ್ರಿ ಲೆವೆಲ್ ಆಫೀಸರ್ಸು, ಈ ಥರದ್ದು ಸೆಂಟ್ರಲ್ ಆ್ಯಕ್ಟ್ ಥ್ರೂ ಯಾವುದಾದ್ರೂ ಬಾಡಿ ಎಸ್ಟಾಬ್ಲಿಷ್ ಆಗಿದ್ದರೆ, ಆಮೇಲೆ ಯಾವುದಾದ್ರೂ ಗೌರ್ಮೆಂಟ್ ಫಂಡೆಡ್ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ಸ್ ಇದ್ದರೆ, ಗೌರ್ಮೆಂಟ್ ಪಾರ್ಷಲಿ ಆರ್ ಫುಲ್ಲಿ ಫಂಡೆಡ್ ಇದ್ದರೆ ಅಂಥ ಎಲ್ಲ ಬಾಡೀಸ್ಗಳ ಮೇಲೆ ಸಹಿತ ಇವ್ರದ್ದು ಲೋಕ್ಪಾಲ್ದು ಜುರಿಸ್ಡಿಕ್ಷನ್ ಬರುತ್ತೆ. ಆಮೇಲೆ ಬ್ರೈಬ್ ಕೊಡೋರು ತೊಗೊಳೋರು ಇಬ್ಬರು ಅವ್ರ ಜುರಿಸ್ಡಿಕ್ಷನ್ ಒಳಗೆ ಬರ್ತಾರೆ. ಆಮೇಲೆ ಯಾವುದು ಲೋಕ್ಪಾಲ್ ಜುರಿಸ್ಡಿಕ್ಷನ್ ಒಳಗೆ ಬರೋಂಗಿಲ್ಲ ಅಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಬರೋಲ್ಲ. ಅದಾದಮೇಲೆ ಇನ್ಸ್ಟಿಟ್ಯೂಷನ್ಸ್ ಏಡೆಡ್ ಬೈ ಗೌರ್ಮೆಂಟ್, ಏಡ್ ಮಾಡಿರ್ತಾರೆ ಗೌರ್ಮೆಂಟು, ಜಸ್ಟ್ ಸುಮ್ಮನೆ ಸಹಾಯಧನ ಅಂತ ಕೊಟ್ಟು ಒಂದಿಷ್ಟು ಆರ್ಗನೈಜೇಷನ್ ನಡೆಸ್ತಿದ್ರೆ ಅಂಥವು ಸಹಿತ ಲೋಕ್ಪಾಲ್ ಅಂಡ್ರೆ ಬರೋಂಗಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಓನ್ ಮಾಡಿರ್ಬೇಕು, ಅದ್ರೊಳಗೆ ಒಂದಿಷ್ಟು ಪರ್ಸೆಂಟೇಜ್, ಒಂದು 50%, 51% ಇಲ್ಲ ಪಾರ್ಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟೋ ಇತ್ತಂದರೆ ಅಂಥ ಬಾಡೀಸು ಫುಲ್ಲಿ ಫಂಡೆಡ್ ಬಾಡೀಸು ಲೋಕ್ಪಾಲ್ ಅಂಡ್ರೆ ಬರ್ತವೆ. ಅದಾದಮೇಲೆ ಏನಂದರೆ ಲೋಕ್ಪಾಲ್ ಒಳಗೆ ಒಂದು ಲೈನ್ ಹೆಂಗೈತಂದರೆ ಯಾರು ಪಬ್ಲಿಕ್ ಆಫೀಷಿಯಲ್ಸ್ ಇರ್ತಾರಲ್ಲ ಅವ್ರ ಅಸೆಟ್ಸು ಲಯಬಿಲಿಟೀಸ್ನ ಅವರೇ ಟೈಮಿಗೆ ಪಬ್ಲಿಸೈಸ್ ಮಾಡ್ತಿರ್ಬೇಕು, ಫರ್ನಿಷ್ ಮಾಡ್ಬೇಕು ಹೊರಗಡೆ. ಇವನ್ ಅಣ್ಣಾಮಲೈ ಅವರೆಲ್ಲ ಇದ್ರಲ್ಲ, ಅಣ್ಣಾಮಲೈ ಇರ್ಬೋದು, ಆಮೇಲೆ ರವಿಚಂದ್ರನ್ ಅವ್ರು ಇರ್ಬೋದು, ಇವರೆಲ್ಲ ಅವ್ರವ್ರ ಪ್ರಾಪರ್ಟಿನೆಲ್ಲ ಟೈಮಿಗೆ ಅವ್ರ ವೆಬ್ಸೈಟಿಗೆ ಹಾಕ್ತಾನೆ ಇರ್ತಾರೆ. ನೀವು ಅಲ್ಲೋಗಿ ಚೆಕ್ ಮಾಡ್ಬೋದು ಅಂಥ ವೆಬ್ಸೈಟ್ಗಳನ್ನ. ಸೊ ಆ ಥರ ಇದು ಮ್ಯಾಂಡೇಟ್ ಮಾಡ್ತದೆ. ಆ್ಯಕ್ಚುಲಿ ಭಾಳ ಜನ ಇದನ್ನು ಹೊರಗಡೆ ತೋರ್ಸೋಂಗಿಲ್ಲ ಅವ್ರದ್ದೆಷ್ಟು ಪ್ರಾಪರ್ಟಿ ಐತೆ ಅದನ್ನೆಲ್ಲ. ಅದಾದಮೇಲೆ ಇವ್ರಿಗೆ ಏನು ಪವರ್ಸ್ ಇರ್ತಾವಂದರೆ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಇರ್ತಾವಲ್ಲ, ಲೈಕ್ CBI ಅಂಥದ್ರ ಮೇಲೆ ಸೂಪರಿಂಟೆಂಡೆನ್ಸ್ ಇರುತ್ತೆ ಅವರು. ಆಮೇಲೆ ಇವರು ಡೈರೆಕ್ಷನ್ಸ್ ಕೊಡ್ಬೋದು CBIಗೆ, ನೀವು ಈ ಆ್ಯಂಗಲ್ನಾಗ ಇನ್ವೆಸ್ಟಿಗೇಷನ್ ಮಾಡಿರಿ, ಈ ಆ್ಯಂಗಲ್ ಒಳಗೆ ಮಾಡಿರಿ, ಆಮೇಲೆ ಇದೇ ಕೇಸ್ ತೊಗೊರಿ, ಈ ಕೇಸ್ ತೊಗೋಬೇಡ್ರಿ ಅಂತೆಲ್ಲ ಹೇಳೋರು ಲೋಕ್ಪಾಲ್. ಫುಲ್ ಏನಂದರೆ CBI ಅಷ್ಟು ಲೋಕ್ಪಾಲ್ ಅಂಡರ್ ಕಂಟ್ರೋಲ್ ಬರೋಲ್ಲ, ಬಟ್ ಇವ್ರ ಕೇಸ್ಗಳನ್ನು CBIಗೆ ಅಸೈನ್ ಮಾಡಲಿಕ್ಕೆ ಇವ್ರಿಗೆ ಅಥಾರಿಟಿ ಇದೆ, ಅಷ್ಟು ಜುರಿಸ್ಡಿಕ್ಷನ್ ಅಂತೂ ಬರುತ್ತೆ ಇವ್ರಿಗೆ. ಅದಾದಮೇಲೆ ಇದರಲ್ಲಿ ಲೋಕ್ಪಾಲಲ್ಲಿ ಒಂದು ಎನ್ಕ್ವೈರಿ ವಿಂಗ್ ಬರುತ್ತೆ. ಏನಂದರೆ ಪ್ರಿಲಿಮಿನರಿ ಎನ್ಕ್ವೈರಿ ಅಂದರೆ ಬೇಸಿಕ್ ಎನ್ಕ್ವೈರಿ, ಅದರ್ವೈಸ್ ಫುಲ್ ಫ್ಲೆಡ್ಜ್ಡ್ ಎನ್ಕ್ವೈರಿ ಎಲ್ಲ ಇವರು ಥ್ರೂ ಏಜೆನ್ಸೀಸ್ ಮಾಡೋದು. ಯಾಕಂದರೆ ಅಷ್ಟು ಮ್ಯಾನ್ ಪವರ್ ಲೋಕ್ಪಾಲ್ಗಿಲ್ಲ. ಹಾಗಾಗಿ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಲಿಕ್ಕೆ ಎಷ್ಟು ಇರುತ್ತಲ್ಲ ಅದಕ್ಕೊಂದು ಎನ್ಕ್ವೈರಿ ವಿಂಗ್ ಅಂಥೇಳಿ. ಈ ಎನ್ಕ್ವೈರಿ ವಿಂಗ್ಗೆ ಸಿವಿಲ್ ಕೋರ್ಟ್ ಪವರ್ಸ್ ಇರುತ್ತೆ. ಅಂದರೆ ಯಾರಿಗಾದ್ರೂ ಕಾಲ್ ಕೊಟ್ಟರೆ ಅವ್ರು ಬರಲೇಬೇಕು ಕಂಪಲ್ಸರಿ. ಅದಕ್ಕೆ ಇದನ್ನು ಸಿವಿಲ್ ಕೋರ್ಟ್ ಪವರ್ಸ್ನ ಕೊಟ್ಟಿರ್ತಾರೆ. ಅಕಸ್ಮಾತ್ ಬರಲಿಲ್ಲ ಅಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಈ ಬೇರೆ ಯಾವುದಾದ್ರು ಗೌರ್ಮೆಂಟ್ ಆಫೀಷಿಯಲ್ಸ್ಗೆ ಇಲ್ಲ ಅಂತ ಹೇಳ್ಬೋದು, ಬಟ್ ಲೋಕ್ಪಾಲ್ಗಿಲ್ಲ ಅಂತ ಹೇಳೋಕ್ಕಾಗಿಲ್ಲ, ಯಾಕಂದರೆ ಸಿವಿಲ್ ಕೋರ್ಟ್ ಪವರ್ಸ್ ಇರುತ್ತೆ ಅದಕ್ಕೆ. ಹಾಗಾಗಿ ಆಮೇಲೆ ಇವರು ಲೋಕ್ಪಾಲ್ಗೆ ಯಾವುದಾದ್ರೂ ಅಸೆಟ್ಸ್ ಕರಪ್ಷನ್ ಥ್ರೂ ಅಂದರೆ ಪರ್ಚೇಸ್ ಮಾಡಿ ಹಾಗೇನೆ ಇಟ್ಕೊಂಡಿದ್ರೆ ಆ ಥರದ್ದು ಪ್ರಾಪರ್ಟೀಸ್ನ, ಅಸೆಟ್ಸ್ನ, ಪ್ರೊಸೀಡ್ಸ್ನ ಕಾನ್ಫಿಸ್ಕೇಟ್ ಮಾಡಲಿಕ್ಕೆ ಪವರ್ಸ್ ಇರುತ್ತೆ ಅವ್ರಿಗೆ. ಅದಾದಮೇಲೆ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಏನಿರ್ತೈತಲ್ಲ ಅಂಥ ಟೈಮ್ಸ್ನಾಗೂ ಇವರು ಅದನ್ನು ಮಾರಾಟ ಮಾಡಿ ಅದು ಏನೇನು ರಿಲೆವೆಂಟ್ ಆ್ಯಕ್ಷನ್ ತೊಗೋಬೇಕು ಅದೆಲ್ಲ ಪವರ್ಸು ಲೋಕ್ಪಾಲ್ಗೆ ಇರುತ್ತೆ ಅವ್ರಿಗೆ. ಆಮೇಲೆ ಲೋಕ್ಪಾಲ್ದವರು ಏನಂತಂದರೆ ಯಾರ್ದಾರ ಮೇಲೆ ಕರಪ್ಷನ್ ಅಲಿಗೇಷನ್ಸ್ ಇತ್ತಂದರೆ ಅವ್ರು ಟ್ರಾನ್ಸ್ಫರ್ ಮಾಡಲಿಕ್ಕಾಗಲಿ ಸಸ್ಪೆಂಡ್ ಮಾಡಲಿಕ್ಕಾಗಲಿ ಇವ್ರಿಗೆ ಇದೆ. ಅದಾದಮೇಲೆ ಇವರು ಯಾರಾದರೂ
ಕರಪ್ಷನ್ ಅಲಿಗೇಷನ್ ಆಗಲಿ ಏನೋ ಒಂದು ಕ್ರೈಮ್ ಮಾಡಿ ಲೋಕಪಾಲ್ ಜ್ಯೂರಿಸ್ಡಿಕ್ಷನ್ ಒಳಗೆ ಒಂದು ಕೇಸ್ ಫೈಲ್ ಆಗಿತ್ತಂದರೆ ಅಂಥ ಕೇಸ್ನ ಅವ್ರು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಆ ಎವಿಡೆನ್ಸ್ ಡಿಸ್ಟ್ರಕ್ಷನ್ ಆಗುತ್ತಾ ಅಂತ ಡೌಟ್ ಬಂದರೆ ಆ ಎವಿಡೆನ್ಸ್ ಡಿಸ್ಟ್ರಕ್ಷನ್ಗೆ ಪ್ರಿವೆನ್ಷನ್ ಮಾಡಲಿಕ್ಕೆ ಯಾರಿಗೆ ಬೇಕಾದರೂ ಸಿವಿಲ್ ಕೋರ್ಟ್ ಕೆಪಾಸಿಟಿ ಒಳಗೆ ಆರ್ಡರ್ಸ್ ಕೊಡ್ಬೋದು ಲೋಕಪಾಲ್ದವರು. ಅದಾದಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ FCRA ಇರುತ್ತಲ್ಲ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಥ್ರೂ ಯಾರ್ಯಾರು ಫಾರಿನಿಂದ ಫಂಡ್ಸ್ ತೊಗೊಂಡಿರ್ತಾರೆ, NGOs ಇರ್ಬೋದು, ಆಮೇಲೆ ಪಬ್ಲಿಕ್ ಆಫೀಸಸ್ ಇರ್ಬೋದು, ಆಮೇಲೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ NPOs ಇರ್ಬೋದು, ಈ ಥರ ಆರ್ಗನೈಸೇಷನ್ಸು 10 ಲ್ಯಾಕ್ಕಿನ ಮೇಲೆ ಏನಾದರೂ ಒಂದು ವರ್ಷಕ್ಕೆ ಅವರು ಏನಾದರೂ ಮನಿ ತೊಗೊಂಡು ಬಂದಿದ್ರು ಅಂತಂದರೆ ಅದು ಕೂಡ ಲೋಕಪಾಲ್ ಜ್ಯೂರಿಸ್ಡಿಕ್ಷನ್ ಅಂಡರ್ ಬರುತ್ತೆ. ಸೊ ಹಾಗಾಗಿ ಕ್ವಶನ್ಸ್ ಹೆಂಗೆ ಕೇಳ್ಬೋದು ಅಂದರೆ, ಒಂದು ಕ್ವಶನ್ ಕೊಟ್ಟು ಲೋಕಪಾಲ್ ಪವರ್ಸ್ ಆ್ಯಂಡ್ ಜ್ಯೂರಿಸ್ಡಿಕ್ಷನ್ ಅಂತ ಕೊಟ್ಟು 1 2 3 ಅಂತ ಸ್ಟೇಟ್ಮೆಂಟ್ ಕೊಟ್ಟು ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಮೂರಕ್ಕೆ 3 ಸ್ಟೇಟ್ಮೆಂಟ್ ಹಾಕ್ತಾರೆ. ಫಸ್ಟ್ ಒನ್ FCRA ರಿಲೇಟೆಡ್, ಆಮೇಲೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಬರುತ್ತಾ ಇಲ್ವೋ ಜ್ಯೂರಿಸ್ಡಿಕ್ಷನ್ ಅಂಡರು, ಆಮೇಲೆ ಅವರು ಕೋರ್ಟಲ್ಲಿ ಏನಾದರೂ ಅವ್ರ ಅಫಿಷಿಯಲ್ ಕೆಪಾಸಿಟಿ ಒಳಗೆ ಏನಾದರೂ ವೋಟ್ ಹಾಕಿದ್ರೆ MP ಅದು ಕೂಡ ಅವರು ಜ್ಯೂರಿಸ್ಡಿಕ್ಷನ್ ಅಂಡರ್ ಬರುತ್ತಾ ಇಲ್ಲ ಅಂತೇಳಿ. ಇಂಥವು ಕೆಳಗಡೆ ಆಪ್ಷನ್ A 1 2 1 2 3 2 3 ನನ್ ಆಫ್ ದಿ ಅಬೋ ಈ ಥರದ್ದು ಆಪ್ಷನ್ಸ್ ಯೂಶ್ವಲಿ ಕೊಡ್ತಾರೆ ಇದರಲ್ಲಿ UPSC ಅಂತಲ್ಲೆಲ್ಲ. ಹಾಗಾಗಿ ಇವು ಪವರ್ಸ್ ಆ್ಯಂಡ್ ಜ್ಯೂರಿಸ್ಡಿಕ್ಷನ್ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಲಿಟ್ಲ್ ಬಿಟ್ ಟೈಮ್ ತೊಗೊಂಡಿದ್ದು ಇದ್ರ ಸಲುವಾಗಿ. ಸೊ ಯಾಕ್ದು ಡ್ರಾಬ್ಯಾಕ್ ಏನಂತ ನೋಡೋಣ. ಏನಂತಂದರೆ ಲೋಕಪಾಲ್ದವರು ಸೋಮೋಟೋ ಆಗಿ ಅಂದರೆ ಸೆಲ್ಫ್ ಕೇಸ್ ಫೈಲ್ ಮಾಡ್ಕೊಳಕ್ಕಾಗಂಗಿಲ್ಲ. ಅಂದರೆ ಈಗೆಲ್ಲ ಒಂದು ಕಡೆ TV ಒಳಗೆ ನೋಡ್ತಾರೆ ಎಲ್ಲ ಕರಪ್ಷನ್ ಆಗೈತೆ ಅಂಥೇಳಿ, ಲೋಕಪಾಲ್ದವರು ಇಂಟರ್ವೆನ್ಷನ್ ಮಾಡಿ ಇಲ್ಲ ಈ ಕೇಸ್ ನಾವು ತೊಗೋತೀವಿ, ನಮಗೆ ಇಂಟ್ರೆಸ್ಟ್ ಐತೆ ಇದ್ರ ಮೇಲೆ ಅಂತ ಸೋಮೋಟೋ ಅಂತಾರೆ. ಅದಕ್ಕೆ ಸೋಮೋಟೋ ಕೇಸ್ ತೊಗೊಳ್ಲಿಕ್ಕೆ ಬರೋಂಗಿಲ್ಲ ಅದ್ರ. ಅದಾದಮೇಲೆ ಹೆವಿ ಪನಿಷ್ಮೆಂಟ್ ಫಾರ್ ಫಾಲ್ಸ್ ಆ್ಯಂಡ್ ಫ್ರಿವಿಲಸ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಪಬ್ಲಿಕ್ ಸರ್ವೆಂಟ್ ಮೇ ಡಿಟರ್ ಕಂಪ್ಲೇಂಟ್ಸ್ ಬೀಯಿಂಗ್ ಫೈಲ್ ಟು ಲೋಕಪಾಲ್. ಮೀನಿಂಗ್ ಏನಂತಂದರೆ ಫಾಲ್ಸು ಫ್ರಿವಿಲಸ್ ಕಂಪ್ಲೇಂಟ್ಸ್ ಅಂತ ಪ್ರೂವ್ ಆಯ್ತಂದರೆ ಆಫ್ಟರ್ ಇನ್ವೆಸ್ಟಿಗೇಷನ್ ಆಗಲಿ ಆಫ್ಟರ್ ಜಡ್ಜ್ಮೆಂಟ್ ಕ್ಲಿಯರ್ ಆಯ್ತಂದರೆ ಅವ್ರಿಗೆ ನಿಯರ್ಲಿ 6 months ತನಕ ಜೈಲಾಗೋ ಸಾಧ್ಯತೆ ಇರುತ್ತೆ. ಸೊ ಹಿಂಗೆ ಸ್ಟ್ರಿಕ್ಟರ್ ಪನಿಷ್ಮೆಂಟ್ ಕೊಟ್ಬಿಟ್ರೆ ಪ್ರಾಬ್ಲಮ್ ಏನಾಗುತ್ತಂದರೆ ಯಾರೂ ಕೇಸ್ ಫೈಲ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಒಬ್ಬ ಪವರ್ಫುಲ್ ಪರ್ಸನ್ ಅಪೋಸಿಟ್ ಟೇಕ್ ಆನ್ ಮಾಡಿ ಅಲ್ಲಿ ತನಕ ಬಂದರೆ ದೊಡ್ಡದಿರುತ್ತೆ. ಆಮೇಲೆ ಅವ್ರು ರಾಂಗ್ ಪ್ರೂವ್ ಮಾಡ್ತಾರೆ ಅಂಥೇಳಿ ಅಸ್ಯೂಮ್ ಮಾಡೇನು ಕೂಡ ಹೋಗಿ ಅವ್ರ ಕುತ್ತಿಗೆನ ಅಲ್ಲಿ ಕೊಡೋಕ್ಕಾಗಂಗಿಲ್ಲ ಲೋಕಪಾಲ್ ಹತ್ರ. ಸೊ ಹಂಗಾಗಿ ಫಾಲ್ಸ್ ಫ್ರಿವಿಲಸ್ ಕಂಪ್ಲೇಂಟ್ಸ್ ಮೇಲೆ ನನಗೆ ಒಳಗಾಗ್ಬಿಡ್ತಾರೆ. ನಾ ಅವ್ರಿಗೆ ಜೈಲಿಗೆ ಇಡಿಸ್ಬೇಕಂತ ಹೋದರೆ ನನಗೆ ಹಿಡ್ದಲ್ಲಿ ಒಳಗಾಗ್ತಾರೆ ಅನ್ನೋ ಹೆದರಿಕೆಗೆ ಜನ ಕಂಪ್ಲೇಂಟೇ ಕೊಡೋಂಗಿಲ್ಲ. ಪ್ರಾಬ್ಲಮ್ ಅಲ್ಲಿ ಬರ್ತೈತಿ. ಬಟ್ ಈ ಥರದ್ದು ಪ್ರೊವಿಷನ್ ಎದಕ್ಕೆ ಇಟ್ಟಿರ್ತಾರೆ ಅಂದರೆ ಜಾಸ್ತಿ ಲಿಟ್ರಲಿ ಮಾಲ್ ಇಂಟೆನ್ಷನ್ ಇರುವಂಥ ಯಾವ್ದಾದ್ರು ಕಂಪ್ಲೇಂಟ್ಸ್ ಬಂದು ಫ್ಲಡ್ ಆಗಿ ಒರಿಜಿನಲ್ ಕಂಪ್ಲೇಂಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ಅಂತ ಈ ಥರದ್ದು ರೆಗ್ಯುಲೇಷನ್ನಾಗಿ ಇಟ್ಟಿರ್ತಾರೆ. ಬಟ್ ಅದೇ ಇದನ್ನು ಜಸ್ಟಿಫಿಕೇಷನ್ ಮಾಡಬೇಕೋ ಮಾಡಬಾರ್ದು ಗೊತ್ತಾಗಿಲ್ಲ. ಬಟ್ ಇಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್. ಅದಾದಮೇಲೆ ಅನಾನಿಮಸ್ ಕಂಪ್ಲೇಂಟ್ಸ್ ನಾಟ್ ಅಲೌಡ್. ನೀವೆಲ್ಲೋ ಒಂದು ಕಡೆ ಮೇಲ್ ಗೀಲ್ ಟೈಪ್ ಮಾಡಿ ಹಾಕಿ ಅಲ್ಲೆಲ್ಲ ಫೋಟೋಸು ಎವಿಡೆನ್ಸ್ ವಿಡಿಯೋಸ್ ಎಲ್ಲ ಹಾಕಿದರೂ ಸಹಿತ ಅನಾನಿಮಸ್ ಕಂಪ್ಲೇಂಟ್ ಆಯ್ತು ಅನ್ನೋ ಉದ್ದೇಶಕ್ಕೆ ಅದನ್ನು ತೊಗೊಳಂಗಿಲ್ಲ. ಕಂಪ್ಲೇಂಟ್ಸ್ ನಿಮ್ಮ ಹೆಸರು ಕೊಡಲೇಬೇಕು, ನಿಮ್ಮದು ಐಡೆಂಟಿಟಿ ಎಕ್ಸ್ಪೋಸ್ ಮಾಡಬೇಕು. ಆಮೇಲೆ ಐಡೆಂಟಿಟಿ ತೊಗೊಂಡು ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟರಲ್ಲ ಅಲ್ಲಿ ತೊಗೊಂಡೋಗಿ ಕೊಟ್ಬಿಡ್ತಾರೆ, ಅವ್ರು ವಾಪಸ್ ಬಂದು ನಮಗೆ ಬರೆಸ್ತಾರೆ. ಸೊ ಹಂಗಾಗಿ ಇದು ಡ್ರಾಬ್ಯಾಕ್ ಆಫ್ ದ ಆ್ಯಕ್ಟ್ ಇದೆ. ಆಮೇಲೆ ಲೀಗಲ್ ಅಸಿಸ್ಟೆಂಟ್ ಟು ಪಬ್ಲಿಕ್ ಸರ್ವೆಂಟ್ ಅಗೇನೆಸ್ಟ್ ಹೂಮ್ ಕಂಪ್ಲೇಂಟ್ ಈಸ್ ಫೈಲ್ಡ್. ಇದ್ರ ಮೀನಿಂಗ್ ಏನಂದರೆ ನಾವು ಯಾವುದಾದ್ರು ಪಬ್ಲಿಕ್ ಸರ್ವೆಂಟ್ ಅಪೋಸಿಟ್ ಹೋಗಿ ಕಂಪ್ಲೇಂಟ್ ಕೊಟ್ಟಿವಿ ಅಂದರೆ ಗೌರ್ಮೆಂಟ್ ದುಡ್ಡು ತೊಗೊಂಡು ಅಂದರೆ ನಮ್ಮದೇ ಟ್ಯಾಕ್ಸ್ ಅಮೌಂಟ್ ತೊಗೊಂಡು ಅವರಿಗೆ ಲೀಗಲ್ ಅಸಿಸ್ಟೆನ್ಸ್ ಕೊಡ್ತಾರೆ. ಸೊ ಹಂಗಾಗಿ ನಾವು ಅವರ ಅಪೋಸಿಟ್ ಕಂಪ್ಲೇಂಟ್ ಕೊಟ್ಟರೆ ಅದು ಅವ್ರನ್ನ ಸೇವ್ ಮಾಡೋ ಗೌರ್ಮೆಂಟೇ ಅವರಿಂದ ನಿಂತಿರ್ತೈತೆ. ಹಾಗಾಗಿ ಈ ಕೇಸ್ಗಳು ಎಲ್ಲಿ ತನಕ ಹೋಗಿ ಮುಟ್ತಾವೋ ಯಾರಿಗೆ ಪನಿಷ್ಮೆಂಟ್ ಆಗ್ತಾವೋ ಹೇಳೋಕ್ಕೆ ಬರೋಂಗಿಲ್ಲ. ಆಮೇಲೆ ಲಿಮಿಟೇಷನ್ ಪೀರಿಯಡ್ ಆಫ್ 7 years ಟು ಫೈಲ್ ಕಂಪ್ಲೇಂಟ್ಸ್. ಮೀನಿಂಗ್ ಏನಂದರೆ ನೀವು ಒಂದು ಕರಪ್ಷನ್ ಕೇಸ್ ಆಗೈತೆ ಅಂದ್ರೆ 7 years ಒಳಗಡೆ ಅದು ಫೈಲ್ ಮಾಡೋದು. 7 years ಆಯ್ತು ಅಂದರೆ ಅದನ್ನು ನೀವು ಕೇಸ್ ಫೈಲ್ ಮಾಡೋಕ್ಕಾಗಲ್ಲ. ಇವಾಗ 2020 ಇದೆ, 2012 ಆಗಿದ್ದು 2G ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್, ಈ ಥರದ್ದು ಸ್ಕ್ಯಾಮ್ಗಳೇನಿರ್ತಾವಲ್ಲ. ಆಮೇಲೆ ಇವನ್ ಹಳೇದು ಲಾಲು ಪ್ರಸಾದ್ ಯಾದವ್ ಸ್ಕ್ಯಾಮ್ಸ್ ಎಲ್ಲ ಇರ್ತಿದ್ವಲ್ಲ, ಆ ಥರದ್ದು ಸ್ಕ್ಯಾಮ್ಸ್ಗಳ ಬಗ್ಗೆ ಮತ್ತೆ ಇನ್ನೊಂದ್ಸಲ ಎನ್ಕ್ವೈರಿ ಸ್ಟಾರ್ಟ್ ಮಾಡೋಕ್ಕಾಗಂಗಿಲ್ಲ ಲೋಕಪಾಲ್. ಮುಗೀತು ಅದ್ರ ಕತೆ. ಅದಾದಮೇಲೆ ವೆರಿ ನಾನ್ ಟ್ರಾನ್ಸ್ಪರೆಂಟ್ ಪ್ರೊಸೀಜರ್ ಫಾರ್ ಡೀಲಿಂಗ್ ವಿತ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ದ PM ಜೊತೆಗೆ ಡೀಲ್ ಮಾಡಬೇಕಾದ್ರೆ ಭಾಳ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸು ಈ ಥರದ್ದೆಲ್ಲ ಮಾಡಿಬಿಟ್ಟಿದ್ದಾರೆ. ಅಂದರೆ ನಾನ್ ಟ್ರಾನ್ಸ್ಪರೆಂಟ್ ಐತೆ. ಯಾಕಂದರೆ PM ಅಕಸ್ಮಾತ್ ಕರಪ್ಷನ್ ಮಾಡಿದರೆ ಒಂದು ಎಕ್ಸಾಂಪಲ್ ಸೆಟ್ ಮಾಡುವಾಗ ಒಂದು ವರ್ಡಿಕ್ ಕೊಡ್ಬೇಕಿರ್ತೈತೆ. ಹಂಗಾಗಿ ಪ್ರೈಮ್ ಮಿನಿಸ್ಟ್ರಿಗೆ ಬಿಟ್ಟಲ್ಲಿ ನಮಗಂತೂ ಬಿಡೋಂಗೆ ಎಲ್ಲ ಬಿಡೋ ಅಂತೇಳಿ. ಹಂಗಾಗಿ ಟಾಪ್ ಲೆವೆಲ್ ಯಾವಾಗಲೂ ಭಾಳ ಟ್ರಾನ್ಸ್ಪರೆಂಟ್ ಇರಬೇಕಾಗಿತ್ತು.
ಹಾಗಾಗಿ ಬಟ್ ಈ ಆ್ಯಕ್ಟ್ ಪ್ರಕಾರ ಅದು ಸ್ವಲ್ಪ ವೀಕ್ ಮಾಡಿದ್ದಾರೆ ಅದನ್ನೆಲ್ಲ. ಸೊ ಅದು ಒನ್ ಆಫ್ ದ ಡ್ರಾಬ್ಯಾಕ್ ಇದೆ. ಸಜೆಷನ್ಸಲ್ಲಿ ನೋಡೋಣ ಇದಕ್ಕೆ ಏನೇನು ಸಜೆಸ್ಟ್ ಮಾಡ್ಬೋದು ನಾವು ಅಂಥೇಳಿ ಎಕ್ಸ್ಪರ್ಟ್ಸ್ದು ಒಪಿನಿಯನ್ಸ್ ಎಲ್ಲ ನಾನು ಹಾಕಿದ್ದೀನಿ ಲಾಸ್ಟಲ್ಲಿ. ಸೊ ನೆಕ್ಸ್ಟು ಪಾರ್ಟಲ್ಲಿ ಏನು ನೋಡೋಣ ಅಂದರೆ ಲೋಕಾಯುಕ್ತ ಬಗ್ಗೆ ಬೇರೆ ಬೇರೆ ಸ್ಟೇಟ್ಸಲ್ಲಿ ಹೆಂಗಿದೆ, ಬೇರೆ ಬೇರೆ ಸ್ಟೇಟಲ್ಲಿ ಸಿಸ್ಟಮ್ ಸೇಮ್ ಇದೆ ಎಲ್ಲ ಭಾಳ ಡಿಫ್ರೆಂಟ್ ಇದೆ. ಎಲ್ಲ ಸ್ಟೇಟ್ಗಳು ಡಿಫ್ರೆನ್ಸ್ ಎಲ್ಲ ಚೆಕ್ ಮಾಡಿ ನಮ್ಮ ಸ್ಟೇಟ್ದು ಏನು ಹಣೆ ಬರ ಅದನ್ನು ನೋಡೋಣಂತ. ಸೊ ಪಾರ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ದಿಸ್ ಲೆಕ್ಚರ್.